ನಮಸ್ತೆ ಕರ್ನಾಟಕ. ಇವತ್ತು ಭಾನುವಾರ. ನಾವು ಸಹ ನಮ್ಮ ಮನೆಯವರು ನಮ್ಮ ಮಕ್ಕಳು ಹೇಮಾವತಿಯ ಒಂದು ಹೆಂಜಾರ ಸಿದ್ದೇಶ್ವರ ಒಂದು ಸನ್ನಿಧಾನಕ್ಕೆ ಬಂದಿದ್ದೀವಿ. ಭಾನುವಾರ ಆದ್ದರಿಂದ ಇಲ್ಲಿ ಈ ಊರಿನ ಒಂದು ಸಂತೆ. ಸ್ನೇಹಿತರೆ, ಬನ್ನಿ ನಮ್ಮ ಹೇಮಾವತಿಯ ಹೆಂಜಾರ ಸಿದ್ದೇಶ್ವರನ ಒಂದು ದರ್ಶನವನ್ನು ಪಡೆಯೋದನ್ನು ನಾನು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ನಾವು ನಮ್ಮ ಮಕ್ಕಳು ನಮ್ಮ ಮನೆಯವರು ಟೂ ವೀಲರಾಗಿ ಬಂದಿದ್ವಿ. ನಮ್ಮ ಮನೆಯವರ ಮಂದಿಯವರು, ನಮ್ಮ ಅಮ್ಮನ ತವ್ರ ಮನೆ ಈ ಊರು. ನಮಗೆ ಈ ಊರು ಏನು ಹಳೋದಲ್ಲ, ಹೊಸದು ಅಲ್ಲ. ಇಲ್ಲಿ ಬೆಳೆದೀವಿ, ಇಲ್ಲೇ ಹುಟ್ಟಿದ್ದೀವಿ, ಇಲ್ಲಿ ಎಷ್ಟೊಂದು ಇತಿಹಾಸವನ್ನು ತಿಳ್ಕೊಂಡಿದ್ದೀವಿ. ನೋಡಿ ಸ್ನೇಹಿತರೆ, ಇಲ್ಲಿ ದೇವಸ್ಥಾನ ಮಾತ್ರ ಬಹಳ ಅತ್ಯುತ್ತಮವಾಗಿದೆ, ಒಳ್ಳೆಯ ಗುಣಮಟ್ಟದಲ್ಲಿದೆ, ಒಳ್ಳೆಯ ಒಂದು ಇದರಲ್ಲಿದೆ. ವಿಶ್ವದಲ್ಲೇ ಏಕರೂಪದಲ್ಲಿ ಶಿಲೆ ಇರುವುದಂಥ ಒಂದು ಶಿವ ಅಂದರೆ ಇಲ್ಲಿ ಬಿಟ್ಟರೆ ಬೇರೆ ಇನ್ನೆಲ್ಲೂ ನಾವು ಕಾಣಕ್ಕಾಗಲ್ಲ. ಎಲ್ಲ ಲಿಂಗದ ರೂಪಲ್ಲೇ ಕಾಣ್ತೀವಿ. ಆದರೆ ವ್ಯತ್ಯಾಸ ಏನಂದರೆ ಎಲ್ಲ ಕ್ಷೇತ್ರಗಳು ಭಕ್ತಾದಿಗಳು ಹೆಚ್ಚಾಗ್ತಾ ಇರ್ತವೆ. ಅಲ್ಲಿ ಜನಸಂಖ್ಯೆ, ಅನ್ನ ಸಂತರ್ಪಣೆ, ಅದು ಇದು ಅಂತ ಈಗ ಮೊನ್ನೆ ಉದ್ಭವ ಆದಂತಹ ಒಂದು ಪ್ರಸಿದ್ಧ ಕ್ಷೇತ್ರಗಳೆಲ್ಲನ ಒಂದು ಕೋಟಿಗಟ್ಟಲೆ ಹಣ ಮಾಡೋಕ್ಕೆ ನಿಂತಿದ್ದೇವೆ. ಆದರೆ ಇದು ಇಂದಿನ ಪರಂಪರೆಯಿಂದನೂ ಇದು ಇಲ್ಲಿ ಹೆಂಜಾರ ಸಿದ್ದೇಶ ಬೇಡಿದ ವರವನ್ನು ಈಡೇರಿಸುವಂತಹ ಏಕೈಕ ನಮ್ಮ ಹೆಂಜಾರ ಸಿದ್ದೇಶ್ವರ. ಇಲ್ಲಿ ವರ್ಷಕ್ಕೊಂದ್ಸತಿ ಜಾತ್ರೆನೂ ನಡೀತೈತೆ. ಬನ್ನಿ ಸ್ನೇಹಿತರೆ, ಇಲ್ಲಿನ ಒಂದು ಏನು ದೇವಸ್ಥಾನ ಎಲ್ಲ ನೋಡ್ತಾ ಇದ್ದೀರಾ ನೋಡಿ. ಎಷ್ಟು ಹಿಂದೆ ಇದು ಬಜ್ಜನ ಬಾವಿ ಅಂತ, ಅಂದರೆ ನಿಮ್ಮ ಕಲ್ಯಾಣಿ ಬಾವಿ ಅಂತಲೂ ಕರೀತಾರೆ. ನೋಡಿ ಸ್ನೇಹಿತರೆ, ಎಷ್ಟು ವಿಶೇಷವಾಗಿ, ಎಷ್ಟು ರೂಪದಲ್ಲಿ ಒಂದು ಸುಂದರವಾಗಿ ಕಾಣುವಂತಹ ಒಂದು ಈ ದೇವಸ್ಥಾನದ ಹಿನ್ನೆಲೆ ಬಹಳ ಒಂದು ಅರ್ಥಪೂರ್ಣವಾಗಿ ಇದೆ. ಹಾಗೆ ಇಲ್ಲಿ ಬೇಡಿಕೊಂಡಿದ್ದಂಥ ಭಕ್ತಾದಿಗಳಿಗೆ ಅಲ್ಲಿ ಈಡೇರಿಸುವಂಥ ನಮ್ಮ ಹೆಂಜಾರ ಸಿದ್ದೇಶ್ವರ ಹಾಗೆ ಎಲ್ಲ ಕಡೆನೂ ಇದು ಪ್ರಚಾರವಾಗ್ತಾ ಇದೆ. ಆದರೆ ಭಕ್ತಾದಿಗಳು ಕಮ್ಮಿ. ನೋಡಿ ಸ್ನೇಹಿತರೆ, ಇಲ್ಲಿರುವಂಥ ಒಂದು ದೇವಸ್ಥಾನವನ್ನು ನಾವು ಈಗಿನ ಕಾಲದಾಗ ಕಟ್ಟಿಸ್ತೀವಿ ಅಂದರೂ ಕೋಟಿಗಟ್ಟಲೆ ಬೇಕು. ನೋಡಿ, ಇಲ್ಲಿ ನಂದಿ ಬಸವಣ್ಣ ಇದ್ದಾರೆ, ಮುಂದೆಗಡೆಗೆ ಶಿವಲಿಂಗ ಬಹಳ ದೊಡ್ಡದಾಗಿದೆ. ದೇವಸ್ಥಾನದ ಒಳಗಡೆ ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ. ಆ ಶಿಲೆ, ಆ ಕಲೆ, ಆ ಕಲ್ಲಿನ ಒಂದು ಪರಂಪರೆಯನ್ನು ಇಂದಿಗೂ ಯಾರೂ ಅದನ್ನು ಊಹಿಸಲಾರದು. ಆ ಥರ ಇದೆ ನೋಡಿ, ಕಂಬುಗಳು ಯಾವ ಥರ ಇದ್ದಾವೆ. ಆ ಶಿವಲಿಂಗ ಎಷ್ಟು ದೊಡ್ಡದಾಗಿದೆ, ಅದಕ್ಕೆ ಪೂಜೆ ಮಾಡುತ್ತಿದ್ದಾರೆ ನಮ್ಮ ಸ್ವಾಮಿಯರು. ನೋಡಿ ಸ್ನೇಹಿತರೆ, ಭಕ್ತಾದಿಗಳು ಹಂಗೂ ಹಿಂಗೂ ಬರ್ತಾ ಇರ್ತಾರೆ. ಇದು ಭಾನುವಾರದಿಂದ ಇಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ ಈ ದೇವರಿಂದ ವಾರ. ಎಲ್ಲರೂ ಸಹ ಮಂಗಳಾರತಿ ತೆಗೆದುಕೊಳ್ಳಿ. ದೇವರು ಆ ಹೆಂಜಾರ ಸಿದ್ದೇಶ್ವರ ಯಾರು ವಿಡಿಯೋವನ್ನು ನೋಡ್ತಾ ಇದ್ದಾರೋ ಅವ್ರಿಗೂ ಸಹ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊತ ಬನ್ನಿ ಸ್ನೇಹಿತರೆ. ಇನ್ನೂ ಎಂತೆಂಥ ದೇವಸ್ಥಾನದ ಒಂದು ಮುಂಭಾಗ ಏನು ಆರತಿ ಮಂಗಳಾರತಿ ಆದಮೇಲೆ ನೀವು ದರ್ಶನ ತಗೊಳ್ಳಿ. ನೋಡಿ, ಇಲ್ಲೊಂದು ನಂದಿ ಇದೆ. ಈ ನಂದಿ ಎದುರಿಗೂ ಒಂದು ಶಿವಲಿಂಗ ಇದೆ. ಇಲ್ಲಿ ಎಲ್ಲಿ ನಂದಿ ಇರುತ್ತೋ ಅಲ್ಲಿ ಶಿವಲಿಂಗ ಇರುತ್ತೆ. ಇಲ್ಲಿ ಶಿವಲಿಂಗದ ಒಂದು ಪ್ರತಿಭೆ ನೋಡಿ. ಅದ ಮೇಲೆ ಒಂದು ಕಂಚಿದ ಒಂದು ಕಿರೀಟ, ನಾಗಾಭರಣ, ಒಂದು ರಕ್ತ ಕಣ್ಣೀರು, ಚೆಲ್ಲಿದ ರಕ್ತದಾಗೆ ಒಂದು ಪ್ರಭಾಕರು ಮತ್ತು ಅದೊಂದು ಫಿಲಮ್ ತೆಗಿತಾರೆ ನೋಡಿ ಸ್ನೇಹಿತರೆ. ಅದಕ್ಕಿಂತ ಅದ್ಭುತವಾಗಿ ನಾಗಾಭರಣದ ಒಂದು ಲಿಂಗಕ್ಕೆ ಇಕ್ಕಿದ್ದಾರೆ. ಸ್ವಾಮಿ ನಮ್ಮಪ್ಪ ಎಲ್ಲರಿಗೂ ಒಳ್ಳೆಯದು ಮಾಡು. ಬನ್ನಿ, ಇಲ್ಲಿ ಕಲ್ಯಾಣಿ ಬಾವಿಯನ್ನು ತೋರಿಸ್ತೀನಿ. ಇಲ್ಲಿ ಹಿಂದೆ ಪೂಜೆ ಮಾಡಿಕೊಂಡು ಇಲ್ಲಿನ ಒಂದು ಕಲ್ಯಾಣಿ ನೀರು ಕುಡಿದು ಹೋದರೆ ನಿಮ್ಮ ದೇಹದಲ್ಲಿ ಆಗಿರುವಂಥ ಚರ್ಮ ರೋಗ ಮತ್ತು ಸೊಂಟ ನೋವು, ಕೈಕಾಲು ನೋವು, ಮತ್ತು ನಿಮಗೆ ಮದುವೆ ಆಗಿಲ್ಲ ಅಂದರೆ ಮದುವೆ, ಮಕ್ಕಳಾಗಿಲ್ಲ ಅಂದರೆ ಮಕ್ಕಳು, ಎಲ್ಲವನ್ನು ದೇವರು ಇಲ್ಲಿ ಈಡೇರಿಸುವಂಥ ಒಂದು ಭಕ್ತಿಯಿಂದ ಬೇಡಿಕೊಂಡಿದ್ದನ್ನು ಈ ಕ್ಷೇತ್ರವನ್ನು ಸಹ ನಾವು ಉಜ್ವಲವಾಗಿ ಮಾಡೋಕ್ಕೆ ಇಲ್ಲಿ ಸರ್ಕಾರಕ್ಕೆ ಸೇರಿದ್ದೊಂದು ಕಾರಣವೋ ಇನ್ನೊಂದು ಮತ್ತೊಂದು ಕಾರಣವೋ ಎಂತೆಂಥ ದೇವಸ್ಥಾನಗಳೆಲ್ಲ ಉದ್ಭವ ಆಗಿ ಇವತ್ತು ಎಂತೆಂಥ ಇಂಪ್ರೂವ್ಮೆಂಟ್ ಆಗಿದೆ. ನನ್ನ ಮಗ 3 ಸತಿ ಗಂಟೆ ಹೊಡೆದು ನನ್ನ ಹತ್ರ ಬಂದ. ನೋಡಿ ಸ್ನೇಹಿತರೆ, ಎಷ್ಟು ನೀಟಾಗಿ ಈ ದೇವಸ್ಥಾನ ಇದೆ. ಹಾಗೆ ಪಾರ್ಕನ್ನು ಸಹ ಒಂದು ಸುಂದರವಾಗಿ ಇಟ್ಟುಕೊಂಡಿದ್ದಾರೆ. ನೋಡಿ, ಈ ಪಾರ್ಕು ಎಷ್ಟೊಂದು ನೋಟವನ್ನು ಸೆಳೆಯುತ್ತದೆ. ಭಕ್ತಾದಿಗಳು ಬರ್ತಾರೆ. ಇಲ್ಲಿ ಬಂದು ಎಷ್ಟೋ ಜನ ಭಕ್ತಾದಿಗಳು ವಿಶ್ರಾಂತಿಗಳನ್ನು ಪಡೆದು ಈ ಬರೆದಂಥ ಇಂದಿನ ಲೇಖವನ್ನು ಪೂರ್ತಿಯಾಗಿ ಓದಿದರೆ ಅವರು ತಲೆ ಸಿಡಿಯಿತಂತೆ. ಹಾಗೆ ನೋಡಿ, ಇಲ್ಲಿ ಹೆಂಜಾರ ಸಿದ್ದೇಶ್ವರ ಒಂದು ದೇವಸ್ಥಾನದಂಥ ಊರಿನೆಲ್ಲ ಸಿಕ್ಕಿದಂಥ ಲಿಂಗ, ವಿಗ್ರಹಗಳು, ನಾಗಾಭರಣಗಳು ಮತ್ತು ನಾಗರಿಕಲ್ಲ ಅದೆಲ್ಲ ಇಟ್ಟುಬಿಟ್ಟು ಒಂದು ಮ್ಯೂಸಿಯಮ್ಮೇ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಹಾಗೆ ಶಿವನನ್ನು ತೋರಿಸ್ತೀನಿ. ಮಂಗಳಾರತಿ ಆಗ್ತಾಯಿದೆ, ಮಂಗಳಾರತಿಯನ್ನು ತಗೊಳ್ಳಿ. ನೋಡಿ, ಶಿಲೆಯಾಗಿ ಶಿವನನ್ನು ಕಡ್ದಿರೋದು ಅಂದರೆ ನಮ್ಮ ಈ ಹೇಮಾವತಿ ಅಮರಾಪುರ ಮಂಡಲ್ ಹೇಮಾವತಿ ಕ್ಷೇತ್ರದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನಾವು ಶಿವನನ್ನು ಶಿಲೆಯಲ್ಲಿ ನೋಡಲು ಸಾಧ್ಯವಿಲ್ಲ. ಭಕ್ತಿಯಿಂದ ನೀವು ಬೇಡಿಕೊಂಡಿದ್ದನ್ನು ಈಡೇರಿಸುತ್ತಾ ನಮ್ಮ ಶಿವ. ನಮ್ಮ ಕುಟುಂಬನೂ ಸಹ ನಾವೂ ಭಕ್ತಿಯಿಂದ ಬೇಡಿಕೊಂಡು, ಸ್ವಾಮಿ ನಮ್ಮಪ್ಪ ನಮ್ಮ ಕುಟುಂಬವನ್ನು ಚೆನ್ನಾಗಿ ಕಾಪಾಡು. ನಾಳೆಯಿಂದ ಸೋಮವಾರ ಹಾಸ್ಟ್ಲು ಸ್ಟಾರ್ಟ್ ಆಗುತ್ತೆ. ನನ್ನ ಮಗಳು
ಮಗಳನ್ನ ಬಿಡಬೇಕು ಅಂತ ನನ್ನ ಮಗ ಕಾರ್ಮೆಂಟ್ಗೆ ಹೋಗ್ತಾನೆ. ಹುಡುಗರ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಎಜುಕೇಷನು ಬರಲಿ ಅಂತಂದು ಇವತ್ತು ಭಾನುವಾರದೊಂದು ಬಂದು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ದೇವೆ. ದೇವರು ಆ ಹೆಂಜೇರ ಸಿದ್ದೇಶ್ವರ ನಿಮಗೂ ಒಳ್ಳೇದು ಮಾಡಲಿ, ನಿಮ್ಮ ಕುಟುಂಬಕ್ಕೂ ಒಳ್ಳೇದು ಮಾಡಲಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆತಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಇಂಥ ಒಂದು ದೇವಸ್ಥಾನ ಪುಣ್ಯಕ್ಷೇತ್ರಕ್ಕೆ ಒಮ್ಮೆ ಬಂದು ಹೋಗಿ.